ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಒಂದು ದಿನದ ಕಂಪ್ಲೀಟ್ ವ್ಲಾಗ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ, ಶೆಡ್ಯೂಲ್ ಹೇಗಿರುತ್ತೆ, ಹೇಗೆ ಬ್ಯುಸಿ ರುಟೀನ್ ಇರುತ್ತೆ, ಏನೇನು ಮಾಡಿದೆ ಬೆಳಗ್ಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಬಂದು ನೈಟೇ ನಾನು ಗ್ರೀನ್ ಟೀ ನೆನೆಸಿರ್ತೀನಿ. ಜೊತೆಗೆ ಏನದು ಗ್ರೀನ್ ಕಲರ್ ಪೌಡ್ರು ಲಿಕ್ವಿಡು ಅಂದರೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ನುಗ್ಗೆ ಸೊಪ್ಪನ್ನು ಡ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಮಸಾಲೆ ಪೌಡ್ರ್ ಹೇಳಿದ್ನಲ್ಲ, ಡಿಟಾಕ್ಸ್ ಪೌಡ್ರು, ಚಕ್ಕೆ ಮತ್ತು ಜೀರಿಗೆ, ಸೋಂಪು, ಓಂಕಾಳು, ಧನಿಯಾ ಇದನ್ನೆಲ್ಲ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 3 ಪೌಡ್ರಲ್ಲಿ ಒಂದೊಂದು ದಿನ ಒಂದೊಂದು ಪೌಡ್ರನ್ನ ರಾತ್ರಿಯೇ ಬಿಸಿನೀರಲ್ಲಿ ಹಾಕಿ ಕುದಿಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಕುದ್ಸೋಕ್ಕೆ ಟೈಮ್ ಇಲ್ಲ ಅಂದರೆ ತುಂಬ ಬಿಸಿ ನೀರಲ್ಲಿ ನೆನೆಸ್ಬಿಡ್ತೀನಿ. ಓವರ್ ನೈಟ್ ನೆನೆಸ್ಬಿಡ್ತೀನಿ. ತುಂಬ ಸುಸ್ತಾಗಿದ್ದರೆ ಕುದ್ಸೋಕ್ಕೂ ಟೈಮ್ ಇರಲ್ಲ. ಕೆಲವು ಸತಿ ಹೆಂಗಾಗೋಗುತ್ತೆ ಅಂದರೆ ಒಂದು ನೈಟ್ ಆಗ್ತಾ ಒಂದು ಚಿಕ್ಕ ಗ್ಲಾಸನ್ನು ಎತ್ತಿಡೋದು ದೊಡ್ಡ ಕೆಲಸ ಥರ ಕಾಣ್ತಾ ಇರುತ್ತೆ. ಯಾಕೆಂದರೆ ಅಷ್ಟು ಸ್ಟ್ರೈನ್ ಆಗೋಗಿರುತ್ತೆ. ಹೊರಗಡೆ ತುಂಬ ಕೆಲಸ ಇರುತ್ತೆ. ಮತ್ತು ಮಳೆ ಬೇರೆ. ಮಳೆಯಲ್ಲಿ ಟ್ರಾವೆಲಿಂಗ್ ಮಾಡೋದು ಅಷ್ಟೇ, ಕಾಲೇಜ್ಗೆ ಹೋಗೋದು ಬರೋದು ಇದೆಲ್ಲನೂ ಒಂಥರ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನೈಟ್ ಏನಾದ್ರು ತುಂಬ ಸುಸ್ತಾಗೋಗಿದೆ, ಆಮೇಲೆ ಏನೇನು ರೆಸಿಪೀಸ್ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡು. ಬೆಳಗ್ಗಿಂದ ಸ್ವಲ್ಪ ಫುಲ್ಲು ರೆಸಿಪೀಸ್ ಜಾಸ್ತಿ ಮಾಡಿದ್ದೀವಿ, ಪಾತ್ರೆಗಳು ಜಾಸ್ತಿ ಇದೆ, ಮಕ್ಳಿಗೆ ಜಾಸ್ತಿ ಓದಿಸೋದಿದೆ ಅಂದರೆ ಚಿಕ್ಕ ಪುಟ್ಟ ಕೆಲಸನೂ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಇಲ್ಲ ಎಲ್ಲ ಸ್ವಲ್ಪ ಒಂದು ಲೆವೆಲ್ಗೆ ಓಕೆ ಮೀಡಿಯಮಾಗಿ ಮಾಡಿದ್ದೀವಿ, ಏನೋ ಒಂದು ಉಪ್ಪಿಟ್ಟು ಮಾಡಿದ್ದೀವಿ, ಏನೋ ಒಂದು ಗೊಜ್ಜು ಮಾಡಿ ಇಟ್ಟಿದ್ದೀವಿ ಅಂದರೆ ಅದೇನು ಅಷ್ಟು ಸ್ಟ್ರೈನ್ಫುಲ್ ಅಂತ ಅನಿಸಲ್ಲ. ಆರಾಮಾಗಿ ನಮ್ಮ ರೊಟೀನು, ನಮ್ಮ ಹೆಲ್ತು ಅದೆಲ್ಲ ನೋಡ್ಕೋಬೋದು. ಬಟ್ ಬೇರೆ ತುಂಬ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಹೇಗೆ ನಮ್ಮ ಹೆಲ್ತ್ ನೋಡ್ಕೋಬೇಕು ಅಂದರೆ ಈ ರೀತಿಯೇ ತುಂಬ ಬಿಸಿ ನೀರು ಕೆಟಲಲ್ಲಿ ಕಾಯಿಸ್ಬಿಡ್ತೀನಿ. ಆಮೇಲೆ ಈ ಪೌಡರ್ ಅದರಲ್ಲಿ ಒಂದು ದಿನಾನೂ ಕಂಟಿನ್ಯೂಸ್ನು ಮಾಡೋಕ್ಕೆ ಹೋಗಲ್ಲ. ಏನಾದ್ರು ನನಗೆ ಹೀಟ್ ಅನಿಸ್ತಾ ಇದೆ, ಯಾಕೆಂದರೆ ನನಗೆ ಬಾಯಲ್ಲಿ ಏನಾದ್ರು ಸ್ವಲ್ಪ ಹೀಟ್ ಥರ ಅನಿಸ್ತಾ ಇದೆ, ಬಾಡಿ ಹೀಟ್ ಅನಿಸ್ತಾ ಇದೆ ಅಂತ ಅಂದರೆ ಅದನ್ನು ಸ್ಟಾಪ್ ಮಾಡಿಬಿಡ್ತೀನಿ 1-2 ದಿನ. ಯಾಕೆಂದರೆ ಇದೆಲ್ಲ ಡಿಟಾಕ್ಸ್ ಪೌಡರ್ಸು ತುಂಬ ಹೀಟೇನೆ. ಒಂದಿನ ಮೆಂತ್ಯ ಪೌಡ್ರ್ ತೊಗೊಂಡ್ಬಿಡ್ತೀನಿ ಮಧ್ಯದಲ್ಲಿ. ಒಂದು ದಿನ ಈ ಥರ ಪೌಡರ್ಗಳು, ಒಂದಿನ ಮೆಂತ್ಯ ಪೌಡರ್, ಇದನ್ನೆಲ್ಲ ಈ ಥರ ತೊಗೊಂಡ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗೋಗುತ್ತೆ. ನೆಕ್ಸ್ಟು ಮೆಜಾರಿಟಿ ಈಗೇನು ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆನೇ ಅಡುಗೆ ಮಾಡಿಬಿಡ್ತೀನಿ. ಮುದ್ದೆ, ಬಿಸಿ ಬಿಸಿ ಮುದ್ದೆ, ಅದು ಮಿಕ್ಸ್ ಮಾಡಾದ್ಮೇಲೆ ಇದು ತೆವಳ್ಸೋದು ಅಂತ ಹೇಳ್ತಾರಲ್ಲ, ಅದು ಬಿಸಿ ಮುದ್ದೆನ ಹಾಟ್ ಬಾಕ್ಸ್ಗೂ ಹಾಕಲ್ಲ ನಾನು. ಮಕ್ಕಳಿಗೆ, ಹಸ್ಬೆಂಡ್ಗೆ ಡೈರೆಕ್ಟಾಗಿ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಬೆಳಗ್ಗೆನೇ ಸಾಂಬಾರು ಮಾಡಿಬಿಡ್ತೀನಿ. ಇವತ್ತು ಬಂದು ಸ್ವಲ್ಪ ಅದು ಅವರೆಬೇಳೆ ಮತ್ತು ಹೆಸರು ಕಾಳನ್ನು ಯೂಸ್ ಮಾಡಿಕೊಂಡು, ಮೊಟ್ಟೆ ಯೂಸ್ ಮಾಡಿಕೊಂಡು ಒಂದು ಸಾರು ಮಾಡಿದ್ದೆ. ಮೊಟ್ಟೆ ಸಾರು ಥರ ಮಸಾಲೆ ಆ್ಯಸ್ ಯೂಶಲಿ, ಏನು ಚಕ್ಕೆ, ಲವಂಗ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಒಂದು ಕಡೆ ಬೇಳೆ ಎಲ್ಲ ಬೇಯಿಸೋಕೆ ಇಟ್ಬಿಟ್ಟಿದ್ದೀನಿ, ಒಂದು ಕಡೆ ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ. ಆಮೇಲೆ ನಾಟಿ ಮೊಟ್ಟೆ ತಂದಿದ್ದೆ, 8.5 ರೂಪಾಯಿ ಅಂದರು. ಒಂದೊಂದು ಕಡೆ 7.5 ಇದೆ, ಒಂದೊಂದು ಕಡೆ 8.5 ರೂಪಾಯಿ ಇದೆ ನಾಟಿ ಮೊಟ್ಟೆ. ಅದನ್ನು ತೊಗೊಬಂದಿದ್ದೆ ಮಕ್ಕಳು ತಿಂತಾರೆ ಅಂತ. ಸೊ ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಬೆಳಗ್ಗೆ ನನ್ನ ಮಗಳೆಲ್ಲ ತಿನ್ನೋದು ತುಂಬ ರಗಳೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ 1-2 ನಾಟಿ ಮೊಟ್ಟೆ ತಿನ್ನೋಕೆ ಕೊಟ್ಬಿಟ್ಟು ಸ್ವಲ್ಪ ಹಾಲು ಕುಡಿಯೋದು, ಅಥವಾ ಏನೋ ಒಂದು 2 ತುತ್ತು ಚಪಾತಿ, ದೋಸೆ ಏನಾದರೂ ಆ ಥರ ತಿನ್ಕೊಂಬಿಟ್ರೆ ಹೆಂಗೋ ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಥರ ಆಗೋಗುತ್ತೆ ಅಂತ ಆ ಥರ ಮಾಡ್ತೀನಿ. ಬೆಳಗ್ಗೆ ಹೊತ್ತು ತುಂಬ ಫೋರ್ಸ್ ಮಾಡೋಕ್ಕೆ ಹೋಗ್ಬಿಟ್ರೆ ವಾಮಿಟ್ ಥರ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ ಮಕ್ಕಳು. ನಮಗೇ ಸೇರಲ್ಲ ಪಾಪ, ಈ ಚಳಿಗೆ ಮಕ್ಕಳು ಅದೇನು ತಿಂತಾರೆ ಅಂತ ನಾನು ಆ ರೀತಿ ಮಾಡ್ಕೊಂಬಿಡ್ತೀನಿ. ಇವತ್ತಿನ ವ್ಲಾಗಲ್ಲಿ 10 ಸೆಕೆಂಡ್ ಕೆಲಸಗಳು ಈ ಥರ ಒಂದು ಕೆಲವು ಡಿಸ್ಕಸ್ ಮಾಡ್ತೀನಿ. ಈ ಥರ ಒಂದು ಕೆಲವು ಕೆಲಸಗಳು 10 ಸೆಕೆಂಡಲ್ಲಿ ಮುಗ್ದೋಗುತ್ತೆ. ಅಂಥ 10 ಸೆಕೆಂಡ್ ಕೆಲಸಗಳನ್ನ ಮುಗಿಸ್ತಾ ಬಂದುಬಿಟ್ರೆ ಮನೆ ತುಂಬ ಕ್ಲೀನಾಗಿರುತ್ತೆ. ಇದನ್ನು ಗೊತ್ತಿಲ್ಲದೇನೋ ಇಗ್ನೋರ್ ಮಾಡ್ತಾ ಇರ್ತೀವಿ. ಕೆಲವು ಸತಿ ಈ ಥರ ಎಲ್ಲ ಕೇಳಿದಾಗ, ವ್ಲಾಗ್ಸಲ್ಲಿ ಕೇಳಿದಾಗ, ಒಬ್ಬರು ವೀಡಿಯೋ ನೋಡಿದಾಗ, ಹೌದಲ್ವಾ ನಾವು ಈ ಥರ ಮಾಡ್ಬೋದಲ್ವಾ, ಗೊತ್ತಿಲ್ಲದೆ ಹಿಂಗೆ ಮಾಡ್ತಿದ್ದೀವಲ್ವ ಅನಿಸುತ್ತೆ. ಫಾಲೋ ಮಾಡ್ತಾಯಿದ್ರೆ ಹೌದಲ್ವ ಇನ್ನೂ ಸಿನ್ಸಿಯರಾಗಿ ಫಾಲೋ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಯಾವ ಕೆಲಸಗಳು ಅಂತ ನೋಡೋಣ ಇವತ್ತು. ಫಸ್ಟು ಬಂದು ಎಷ್ಟೋ ಸರಿ ನಾವು ಗಾಡಿ ಒಳಗಡೆ ಬಿಟ್ಟಾಗ ಅಥವಾ ನಾವೇ ಒಳಗಡೆ ಬಂದಾಗ ಗೇಟ್ನ ಕ್ಲೋಸ್ ಮಾಡಲ್ಲ. ನಿಮ್ಮ ಮನೆಗಳಲ್ಲಿ ಗೇಟ್ ಇದೆ ಅಂದರೆ ಮೆಜಾರಿಟಿ ನಾನು ನೋಡಿದ್ದೀನಿ ಸುಮ್ಮನೆ ಬಂದುಬಿಡ್ತಾರೆ. ಅಟ್ಲೀಸ್ಟ್ ಒಂದು ಸೈಡ್ ಗೇಟನ್ನು ಓಪನ್ ಮಾಡಿಬಿಡ್ತಾರೆ. ಯಾವಾಗಲೂ ಅಷ್ಟೇ ಒಂದು ಕಂಪ್ಲೀಟ್ ಮನೆ ನೀಟಾಗಿ ಲುಕ್ ಬರಬೇಕು ಔಟ್ಸೈಡಿಂದ ಅಂದರೆ ಗೇಟ್ ಯಾವಾಗಲೂ ಕ್ಲೋಸ್ ಆಗಿರಬೇಕು. ಅದು ಎಲ್ಲ ಪಾಯಿಂಟ್ ಆಫ್ ವ್ಯೂನೂ ಒಳ್ಳೆಯದು. ನಾಯಿಗಳು ಬರ್ಬೋದು ಅಥವಾ ಏನೋ ಒಂದು ಬೆಸ್ಟ್. ಯಾವಾಗಲೂ ಸೇಫ್ಟಿ ಅಂದರೆ ಗೇಟ್ನ ಕ್ಲೋಸ್ ಮಾಡಿಡುವಂಥದ್ದು.
ಆಯಿತಾ. ನಾನು ಹೊರಗಡೆಯಿಂದ ಮನೇನ ಯಾವ ರೀತಿ ಲುಕ್ಕಾಗಿ ಕಾಣಬೇಕು, ಯಾವಾಗ ನೀಟಾಗಿ ಕಾಣಬೇಕು ಅಂತ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇರ್ತೀನಿ. ಫಸ್ಟು ಬಂದಿದ್ದ ತಕ್ಷಣ ಯಾರೇ ಆಗಲಿ ಎಲ್ಲರೂ ಬಂದಿದ್ದ ತಕ್ಷಣ ಮನೆ ಒಳಗಡೆ ಗೇಟ್ನ ಲಾಸ್ಟಲ್ಲಿ ಬರೋ ವ್ಯಕ್ತಿ ಗೇಟ್ನ ಕ್ಲೋಸ್ ಮಾಡಿಬಿಟ್ರೆ, ಅಥವಾ ಯಾರೋ ರಿಲೇಟಿವ್ಸೇ ಬಂದರು ಅಂದರೆ ನಾವೇ ಒಂದಕ್ಕೆ ಹೋಗಿ ಕ್ಲೋಸ್ ಮಾಡ್ಕೊಂಬಿಟ್ರೆ ನೀಟಾಗಿ ಕಂಪ್ಲೀಟಾಗಿ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ಬಂದು ನಾವು ಎಲ್ಲೆಲ್ಲೋ ಓಡಾಡ್ಕೊಂಬಂದಿರ್ತೀವಿ, ಸ್ಲಿಪ್ಪರ್ನ ಒಂದು ವೈಪರ್ ಇಟ್ಟಿರಬೇಕು. ವೈಪರ್ ಅಂದರೆ ಒಂದು ಕಾರ್ಪೆಟ್ ಥರನೇ ಸ್ವಲ್ಪ ರಫ್ ವೈರ್ಸಲ್ಲಿ ಯೂಸ್ ಮಾಡಿರ್ತಾರಲ್ವ, ಗ್ರೀನ್ ಕಲರ್ ಇರುತ್ತೆ ಅಥವಾ ಬ್ಲ್ಯಾಕ್ ಕಲರ್ ಇರುತ್ತೆ. ಅದರಲ್ಲಿ ಸ್ಲಿಪ್ಪರ್ ವೈಪ್ ಮಾಡಿದ್ರೆ ಅದರಲ್ಲಿರೋ ಮಣ್ಣೆಲ್ಲ ಹೊಟ್ಟೋಗುತ್ತೆ. ಅದನ್ನು ವೈಪ್ ಮಾಡಿನೇ ಬರಬೇಕು ಮೆಜಾರಿಟಿ. ನಾವು ಮನೇಲಿ ಅಟ್ಲೀಸ್ಟ್ ಇದನ್ನು ಫಾಲೋ ಮಾಡಬೇಕು. ಹೊರಗಡೆಯಿಂದ ಯಾರಾದರೂ ನೆಂಟರು ಬರ್ತಾರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಕೆಲವು ಸತಿ ಮನೆ ಹಾಗೆ ಹೀಗೆ ಆಗೋಗುತ್ತೆ. ಅವ್ರಿಗೆ ನಮ್ಮ ಮನೆ ರೂಲ್ಸ್ ಫಾಲೋ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಮನೇಲಿ ಒಂದು 4-5 ಜನ ಇದ್ದೀವಿ ಅಂದರೆ ಮನೆಗೆ ಬಂದಿದ್ದ ತಕ್ಷಣ ಸ್ಲಿಪ್ಪರ್ನ ಆ ಕಾರ್ಪೆಟ್ಗೆ ವೈಪ್ ಮಾಡಿ ಆ ಮಣ್ಣೆಲ್ಲ ತೆಗೆದು ಆಮೇಲೆ ಒಳಗಡೆ ಬಂದು ಥರ್ಡ್ ಟಿಪ್ ಬಂದು ಸ್ಲಿಪ್ಪರ್ನ ಆ ಪ್ಲೇಸ್ಗೆ ಇಡುವಂಥದ್ದು. ಎಲ್ಲಂದರಲ್ಲೇ ಹಾಕ್ತಾರೆ, ಜೆಂಟ್ಸು, ಲೇಡೀಸು, ಮಕ್ಕಳು ಎಲ್ಲರೂ ಇದನ್ನು ಫಾಲೋ ಮಾಡಿಬಿಟ್ರೆ, ಅದಕ್ಕೆ ಅಂತ ಸ್ಪೆಷಲ್ಲಾಗಿ ನಾವು ಸ್ಲಿಪ್ಪರ್ನ ಜೋಡಿಸ್ಬೇಕು, ಸ್ಲಿಪ್ಪರ್ ರ್ಯಾಕ್ನ ಕ್ಲೀನ್ ಮಾಡಬೇಕು ಅಂತ ಏನಿರಲ್ಲ ಅಲ್ವಾ. ಸೊ ಬಂದಿದ್ದ ತಕ್ಷಣವೇ ಸ್ಲಿಪ್ಪರ್ನ ವೈಪ್ ಮಾಡಿ ಅದ್ರ ಜಾಗದಲ್ಲಿ ಇಟ್ಕೊಂಬಿಟ್ರೆ ನನಗೆ ಅದೇ ಅನಿಸ್ತಾ ಇರುತ್ತೆ, ಅಪ್ಪ ಅದು ಬಂದಿದ್ದ ತಕ್ಷಣ ಸ್ಲಿಪ್ಪರ್ ಹೆಂಗೆಂಗೋ ಬಿಟ್ಬಿಟ್ಟಿರ್ತಾರೆ, ಅದು ನೋಡೋಕ್ಕೂ ಚೆನ್ನಾಗಿರಲ್ಲ. ಇನ್ ಕೇಸ್ ಈಗ ಅಪಾರ್ಟ್ಮೆಂಟಲ್ಲೆಲ್ಲ ಸ್ಲಿಪ್ಪರ್ದು ಸ್ಟ್ಯಾಂಡ್ ಅಥವಾ ಸ್ಲಿಪ್ಪರಲ್ಲಿ ಜೋಡಿಸೋದೆಲ್ಲ ಒಳಗಡೆನೇ ಇರುತ್ತೆ. ಆ ಮೂಮೆಂಟಲ್ಲಿ ನಾವು ನೀಟಾಗೇ ಬರಬೇಕಾಗತ್ತೆ. ಏಕೆಂದರೆ ಒಳಗಡೆನೇ ಎಲ್ಲ ಜೋಡಿಸಿರ್ತೀವಲ್ವ, ಅದಕ್ಕೇ ಆದಷ್ಟು ಸ್ಲಿಪ್ಪರ್ಸ್ನ ನೀಟಾಗಿ ಜೋಡಿಸೋ ಅಭ್ಯಾಸ ಆಗಿರಬೇಕು. ಹೊರಗಡೆ ಆಗಿರಲಿ, ಒಳಗಡೆ ಆಗಿರಬೇಕು. ನೆಕ್ಸ್ಟು ಬಂದು ಮನೆಗೆ ಬಂದಿದ ತಕ್ಷಣ ಲುಕ್ಕಾಗಿ ಕಾಣುವಂಥದ್ದು ಏನು ಅಂದರೆ ಕರ್ಟನ್ಸು. ಆಯಿತಾ. ಕರ್ಟನ್ಸೂ ಅಷ್ಟೇ ಹೆಂಗೆಂಗೋ ಮಧ್ಯದಲ್ಲಿ ಇರುವಂಥದ್ದು, ಒಂದು ಮುಕ್ಕಾಲು ಕ್ಲೋಸ್ ಆಗಿರೋದು, ಏನೋ ಒಂಥರ ನೋಡೋಕ್ಕೆ ಒಂದು ಸೈಡ್ ಐದರ್ ಓಪನ್ ಆಗಿರಬೇಕು ಅಥವಾ ಕ್ಲೋಸ್ ಆಗಿರಬೇಕು. ಆಮೇಲೆ ಹಿಂಗೋ ಒಂಥರ ಗಂಟು ಕಟ್ಟಿಟ್ಟಿರೋದು, ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಮನೆ ಲುಕ್ಕಾಗಿ ಕಾಣುವಂಥದ್ದೇ, ಒಂದು ಎಲಿಗೆಂಟಾಗಿ ಕಲರ್ಫುಲ್ಲಾಗಿ ಕಾಣುವಂಥದ್ದೇ ಈ ಕರ್ಟನ್ಸು. ನಾವು ಎಷ್ಟು ಯೋಚನೆ ಮಾಡಿ ಕರ್ಟನ್ ತರ್ತೀವಿ, ಈ ಡಿಸ್ಟೆಂಪರ್ಗೆ ಮ್ಯಾಚ್ ಆಗೋ ಥರ ಅಥವಾ ನೋಡೋಕ್ಕೆ ಚೆನ್ನಾಗಿರೋ ಥರ ನಮ್ಮ ಫೇವ್ರೆಟ್ ಕಲರ್ಸ್ ತಂದಿರ್ತೀವಿ, ಮನೆ ಲುಕ್ಕಾಗಿ ಕಾಣಲಿ ಅಂತ ಎಲ್ಲ ತಂದಿರ್ತೀವಿ. ಯಾವಾಗಲೂ ಅಷ್ಟೇ ಕರ್ಟನ್ಸು ಒಂದು ಪೊಸಿಷನಲ್ಲಿ ನೀಟಾಗಿದೆಯಾ ಅಂತ ನೋಡ್ಕೋಬೇಕು. ನೆಕ್ಸ್ಟು ಬಂದು ಕಾರ್ಪೆಟ್ಗಳು. ಮನೆ ಒಳಗಡೆ ಹಾಲಲ್ಲಿ ನಾವು ಬೆಡ್ರೂಮ್ಸಲ್ಲಿ ಇಲ್ಲೆಲ್ಲ ಕಾರ್ಪೆಟ್ ಇಟ್ಟಿರ್ತೀವಲ್ಲ, ಮೇನಲ್ಲಿ ಹಾಲಲ್ಲಿ ಅಟ್ಲೀಸ್ಟ್ 2-3 ಕಾರ್ಪೆಟನ್ನು ಇರುತ್ತೆ. ಕಿಚನ್ಗೊಂದು ಎಂಟ್ರೆನ್ಸ್ಗೊಂದು ಅಥವಾ ರೂಮ್ಸ್ಗೊಂದು ಎಂಟ್ರೆನ್ಸ್ಗೊಂದು. ಈ ಕಾರ್ಪೆಟ್ಗಳು ಹೆಂಗೆಂಗೋ ಇರ್ತವೆ. ಸೊ ಅದು ಪೊಸಿಷನಲ್ಲೇ ನಿಂತಿರಲ್ಲ. ಮಕ್ಕಳಿಗಾಗಿರ್ಬೋದು, ಮನೆಯವ್ರಿಗಾಗಿರ್ಬೋದು, ಅದನ್ನು ಅಡ್ವೈಸ್ ಮಾಡಬೇಕು. ಅದನ್ನು ಆ ಪೊಸಿಷನಲ್ಲಿ ಇಡಬೇಕು ನೀಟಾಗಿ. ಎಲ್ಲೆಲ್ಲಿ ಪೊಸಿಷನ್ ಇರುತ್ತೋ, ಈಗ ಬಾಗಿಲಿಗೆ ಕರೆಕ್ಟಾಗಿ ಯಾವ ರೀತಿ ಜೋಡಿಸ್ಬೇಕೋ ಅದು ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಕರೆಕ್ಟಾಗಿ ಆ ಬಾಗಿಲು ಹೊಸ್ಲಿಕ್ಕೆ ನೀಟಾಗಿ ಜೋಡಿಸಿರಬೇಕು. ಹೆಂಗೋ ಟರ್ನ್ ಮಾಡಿ ಇಟ್ಕೊಳ್ಳೋದು. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀಟಾಗಿ ಅದು ಇದೆ ಅಂದರೆ ಮನೆ ಲುಕ್ ಹೇಗಾಗಿರುತ್ತೆ, ಹೆಂಗೆಂಗೋ ಒಂದೊಂದು ಕಾರ್ಪೆಟನ್ನು ಒಂದೊಂದು ಡೈರೆಕ್ಷನಲ್ಲಿ ಇದ್ಬಿಟ್ರೆ ಹೆಂಗಿರುತ್ತೆ ಅಂತ. ಸೊ ಯಾವಾಗಲೂ ಅಷ್ಟೇ ಕಾರ್ಪೆಟ್ ಅದೊಂದು ಎಷ್ಟು ಸೆಕೆಂಡ್ಸ್, 10 ಸೆಕೆಂಡ್ಸು ಹಿಡಿಯಲ್ಲ ಇವೆಲ್ಲ ಕೆಲಸಗಳು. ಒಂದು 2-3 ಸೆಕೆಂಡ್ ಹಿಡಿತಾ ಇರುತ್ತೆ. ನಿಧಾನಕ್ಕೆ ಮಾಡ್ತೀರಾ, 3 ಕಾರ್ಪೆಟನ್ನು ಒಟ್ಟಿಗೆ ಮಾಡ್ತೀರಾ ಅಂದರೆ 3 ಸೇರಿಸಿ ಒಂದು 10 ಸೆಕೆಂಡ್ ಹಿಡಿಸುತ್ತೆ. ನೆಕ್ಸ್ಟ್ ಬಂದು ಹಾಲ್ ಎಸ್ಪೆಷಲಿ ಒಂದು 10 ಸೆಕೆಂಡಲ್ಲೂ ಬೇಡ, ಒಂದು 5-6 ಸೆಕೆಂಡಲ್ಲಿ ನೀಟಾಗಿ ಒಂದು ಹಾಲ್ನ ಸ್ವೀಪ್ ಮಾಡಿಬಿಡ್ಬೋದು. ಈಗ ದಿನಕ್ಕೆ ನಾವು ಬೆಳಗ್ಗೆ ಸಂಜೆ ನೀಟಾಗಿ ಗುಡಿಸ್ತೀವಿ. ಬಟ್ ದಿನದಲ್ಲಿ ಒಂದು 5-6 ಸತಿ ಏನಾದರೂ ಒಂದು ಮಕ್ಕಳಿದ್ದಾಗ ಅಥವಾ ಏನೋ ಒಂದು ಚೆಲ್ತಾ ಇರುತ್ತೆ, ಏನೋ ಒಂದು ಆಗ್ತಾ ಇರುತ್ತೆ, ಒಂದು 10 ಸೆಕೆಂಡ್ ಹಂಗೆ ಗೂಡಿಸ್ಕೊಂಬಂದ್ಬಿಟ್ರೆ ಮನೆ ನೀಟಾಗಿರುತ್ತೆ. ಅದನ್ನು ಒಂದು 5-6 ಸತಿ ನೋಡಬೇಕು, ಡಿಪೆಂಡೆನ್ಸು. ನಾನಂತೂ ಕಂಪಲ್ಸರಿ ಸಂಡೇಸು ಮನೇಲಿ ಮಕ್ಕಳಿದ್ದಾರೆ ಅಂದರೆ 5-6 ಸತಿ, 7-8 ಸತಿ ಅವ್ರು ಹರಡ್ತಾನೆ ಇರ್ತಾರೆ, ಮಣ್ಣು ಹೊರಗಡೆಯಿಂದ ಮಣ್ಣು ಓಡಾಡ್ತಾನೆ ಇರ್ತಾರೆ, ನಾನು ಗುಡಿಸ್ತಾನೆ ಇರ್ತೀನಿ. ಕೆಲವು ಸತಿ ನನಗೆ ಬೇಜಾರಾದರೆ ಮಕ್ಳಿಗೂ ಹೇಳ್ತೀನಿ, ನೀವೇ ಗುಡಿಸ್ರಿ, ನೀವೇ ಮಾಡಿದ್ದೀರಾ, ನೀವೇ ಗುಡಿಸಿ ಅಂತ ಹೇಳ್ಬಿಡ್ತೀನಿ. ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಇದೆಲ್ಲ ಒಂದು 10 ಸೆಕೆಂಡ್ಸ್ ಕೆಲಸ ಅಂತ ಹೇಳ್ಬೋದು. ನೆಕ್ಸ್ಟು ಬಂದು ಡಸ್ಟಿಂಗು. ಎಲ್ಲೇ ಒಂದು ಕಡೆ ನೋಡ್ತೀರಾ, ಒಂದು ಮಿರರ್ ಮೇಲೆ ಏನೋ ಕೂತಿದೆ, ಒಂದು ಬಟ್ಟೆ ತೊಗೊಂಡು ಒರ್ಸೋಕ್ಕೆ ಎಷ್ಟೊತ್ತಾಗುತ್ತೆ, ಅಥವಾ ಟಿ ವಿ ಕ್ಯಾಬಿನ್ ಮೇಲೆ ಏನೋ ಇರುತ್ತೆ, ಇದೆಲ್ಲ ಒರ್ಸೋಕ್ಕೆ ಒಂದು 10 ಸೆಕೆಂಡ್ಸು. ಇಲ್ಲ ನೀವು ತಿಂಗಳಾನುಗಟ್ಟಲೆ ಅದು ಒರೆಸಿಲ್ಲ ಅಂದರೆ ಹಿಡಿಸುತ್ತೆ, 1 ಅವರ್ ಹಿಡಿಸುತ್ತೆ. ಬಟ್ ನೀವು ಒಂದು ಸತಿ ಆದರೂ ಒರೆಸಿದ್ದೀರಾ, ನೆಕ್ಸ್ಟು ಮೇಂಟೈನ್ ಮಾಡ್ಕೊಂಬಿಟ್ರೆ ಅದನ್ನು ರೆಗ್ಯುಲರಾಗಿ ಒರೆಸ್ತಾ ಇದ್ದರೆ, ಅದರಲ್ಲಿ ಡೈಲಿ ನಾವು ಒರೆಸ್ತಾನೆ ಇರ್ತೀವಿ. ಏನಿರುತ್ತೆ ಧೂಳು ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ಏನೋ ಸ್ವಲ್ಪ ಒಂದು ದಿನಕ್ಕೆ ಒಂದಿಷ್ಟು ಸ್ವಲ್ಪ ಧೂಳು ಬಂದು ಕೂತಿದೆ ಅಂದಿದ ತಕ್ಷಣ ಅದನ್ನು ವೈಪ್ ಮಾಡೋಕ್ಕೆ ಎಷ್ಟೊತ್ತು ಬೇಕಾಗುತ್ತೆ, ಒಂದು 10 ಸೆಕೆಂಡ್ ತಗೊಂಡು ಒಂದು ಬಟ್ಟೆ ಇಟ್ಬಿಟ್ರೆ, ಅಲ್ಲಲ್ಲೇ ಒಂದೊಂದು ಬಟ್ಟೆ ಇಟ್ಬಿಟ್ರೆ, ಈಗ ಸ್ಟವ್ ಏನಂದು ಟಿ ವಿ ಕ್ಯಾಬಿನ್ ಹತ್ರ ಒಂದು, ಶೋಕೇಶ್ ಹತ್ರ ಒಂದು, ಆಮೇಲೆ ಮಿರರ್ ಹತ್ರ ಅಲ್ಲಲ್ಲೇ ಒಂದು 2-3 ಬಟ್ಟೆ ಇಟ್ಕೊಂಡ್ಬಿಟ್ರೆ ಹಾಲಲ್ಲಿ ಡ್ರಾಯರ್ಸ್ ಇದ್ದೇ ಇರುತ್ತೆ ಟಿ ವಿ
ಟಿ.ವಿ ಕ್ಯಾಬಿನ್ ಹತ್ರ ಅಲ್ಲೆಲ್ಲ ಇಟ್ಕೊಂಬಿಟ್ರೆ ನೀಟಾಗಿ ಒರೆಸ್ಕೊಂಬಿಟ್ರೆ ಅಲ್ಲೆಲ್ಲ ಶೋಕೇಶಲ್ಲಿ ಡಸ್ಟಿಂಗ್ ಮಾಡ್ಕೊಳ್ಳೋವಂಥದ್ದು. ಆಮೇಲೆ ಕಸ ಗುಡಿಸೋಬೇಕಾದ್ರೆ ಮೇಲೆಲ್ಲ ಏನಾದ್ರು ಜೇಡ ಕಟ್ಟಿದರೆ ಅದನ್ನೆಲ್ಲ ನೀಟಾಗಿ ಮಾಡ್ಕೊಳ್ಳೋವಂಥದ್ದು. ಇದೆಲ್ಲ ಡಸ್ಟಿಂಗೂ ಒಂದು 10 ಸೆಕೆಂಡ್ ಕೆಲಸ ಇವೆಲ್ಲ. ಸೊ ಆ ಥರ ಮಾಡ್ಕೊಂಬಿಟ್ರೆ ಮನೆ ಕ್ಲೀನಾಗಿ ಇರುತ್ತೆ. ನೆಕ್ಸ್ಟು ಬಂದು ಲಾಂಡ್ರಿ. ಯಾವಾಗಲೂ ಅಷ್ಟೇ ಬಾತ್ರೂಮಲ್ಲಿ ಎಲ್ಲೋ ನೇತಾಕೋದು ಅಂದರೆ ಬಿಚ್ಚಿರೋ ಬಟ್ಟೆಗಳನ್ನ ನೀಟಾಗಿ ಒಂದು ಲಾಂಡ್ರಿ ಬ್ಯಾಸ್ಕೆಟಲ್ಲಿ ಹಾಕ್ಬಿಡ್ಬೇಕು. ಈ ಪದ್ಧತಿನ ಇದಕ್ಕೂ ಅಷ್ಟೇ ಒಂದು 3-4 ಸೆಕೆಂಡು ಮ್ಯಾಕ್ಸಿಮಮ್. ಸ್ವಲ್ಪ ದೂರ ಇಟ್ಟಿದ್ದೀರ ಲಾಂಡ್ರಿ ಬ್ಯಾಸ್ಕೆಟು ಅಂದರೆ 10 ಸೆಕೆಂಡು. ಮನೆಯವರು ಎಲ್ರಿಗೂ ಅಡ್ವೈಸ್ ಮಾಡಬೇಕು, ನೀವು ಸ್ನಾನಕ್ಕೆ ಹೋಗ್ತಾ ಇದ್ದೀರಾ, ಬಿಚ್ಚಿರೋ ಬಟ್ಟೆನ ನಾವು ಈ ಥರ ಲಾಂಡ್ರಿ ಬ್ಯಾಸ್ಕೆಟಲ್ಲೇ ಹಾಕಬೇಕು ಅಂತ ಮನೆಯವ್ರಿಗೆಲ್ಲ ಅಡ್ವೈಸ್ ಮಾಡಿಬಿಟ್ರೆ ಆ ಬ್ಯಾಸ್ಕೆಟ್ ಕ್ಲೋಸ್ ಆಗಿದ್ದರೆ ನೀಟಾಗಿ ಕಾಣ್ತಾ ಇರುತ್ತೆ, ಬಾತ್ರೂಮು ಯಾವಾಗಲೂ ನೀಟಾಗೇ ಇರುತ್ತೆ. ನೆಕ್ಸ್ಟ್, ಇನ್ ಕೇಸ್ ನೀವು ಲಾಂಡ್ರಿ ಬ್ಯಾಸ್ಕೆಟ್ ಯೂಸ್ ಮಾಡಲ್ಲ, ಡೈಲಿ ವಾಷಿಂಗಿಗೆ ಹಾಕ್ತಾ ಇರ್ತೀರ ಅಂದರೆ ಡೈರೆಕ್ಟಾಗಿ ಬಟ್ಟೆನ ತೊಗೊಂಡು ಹೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಳೋಕ್ಕೆ. ಎಲ್ಲರೂ ಅಷ್ಟೇ ಅವ್ರವ್ರ ಬಟ್ಟೆನ ಅವ್ರವ್ರು ಹಾಕೋಕ್ಕೆ ಎಷ್ಟು ಸೆಕೆಂಡ್ಸ್ ಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ದೂರ ಲಾಂಡ್ರಿ ಯುಟಿಲಿಟಿ ಏರಿಯಾ ದೂರ ಇದೆ ಅಥವಾ ಮೇಲಿಟ್ಟಿದ್ರೆ ಆ ಥರ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಹತ್ರದೇ ಇದೆ, ನಿಯರ್ ಬೈ ವಾಷಿಂಗ್ ಮಿಷಿನ್ ಇದೆ ಅಂದರೆ ಇದೆಲ್ಲ ಒಂದು 10 ಸೆಕೆಂಡ್ ಕೆಲಸಗಳು. ತೊಗೊಂಡೋಗಿ ಅವ್ರವ್ರ ಬಟ್ಟೆ ವಾಷಿಂಗ್ ಮಿಷಿನಲ್ಲಿ ಹಾಕ್ಬಿಟ್ರೆ ನಮಗೂ ಒಬ್ಬರ ಮೇಲೆ ಬರ್ಡನ್ ಕಡಿಮೆ ಆಗ್ತಾ ಇರುತ್ತೆ. ಅಥವಾ ನಮಗೇ ಅವ್ರು ಯಾರೂ ಕೇಳಲ್ಲ ಮಾತು ಅಂದರೆ ಸರಿ, ಇನ್ನೂ ಹೋಗ್ತಾ ಬರ್ತಾ ನಾವು ವಾಶ್ರೂಮ್ಗೆ ಹೋಗ್ತಾ ಇರ್ತೀವಿ, ಅಯ್ಯೋ ಬಟ್ಟೆ ಬಿಚ್ಚಿದಾರಲ್ಲ, ಹೋಗ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಒಂದು 10 ಸೆಕೆಂಡಲ್ಲೇ ಕೆಲಸ ಮುಗಿದೋಗುತ್ತೆ. ನೆಕ್ಸ್ಟ್ ಬಂದು ಮೇಯ್ನಾಗಿ ಮನೆ ಚೆನ್ನಾಗಿ ಕಾಣಬೇಕು ಅಂದರೆ ಓಪನ್ ಕಿಚನ್ ಇದೆ ಅಥವಾ ಕ್ಲೋಸ್ಡ್ ಇದ್ದರೂ ಕೂಡ ಕಿಚನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಏನೋ ಒಂದು ಹಾಲು ಸ್ವಲ್ಪ ಚೆಲ್ಲೋಯ್ತು, ಸೋದಿಸ್ಬೇಕಾದ್ರೆ ಟೀ ಚೆಲ್ಲೋಯ್ತು, ಕಾಫಿ ಚೆಲ್ಲೋಯ್ತು, ಸ್ವಲ್ಪ ಸಾಂಬಾರು ಚೆಲ್ಲೋಯ್ತು, ಏನೋ ವೇಪರ್ಸ್ ಸ್ಟೀಮ್ ಬಂದಿದೆ, ಅಲ್ಲೊಂಥ ಸ್ವಲ್ಪ ಆಯಿಲಿ ಇದೆ, ಇದೆಲ್ಲನೂ 10 ಸೆಕೆಂಡ್ಸಲ್ಲಿ ವೈಪ್ ಮಾಡಿಬಿಡ್ಬೋದು. ಕರೆಕ್ಟ್, ಅದನ್ನು ವೈಪ್ ಮಾಡ್ತಾಯಿದ್ರೆ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು, ಉಜ್ಜಿ ತಿಕ್ಕಬೇಕು ಅಂತ ಏನೂ ಇರಲ್ಲ. ಆಮೇಲೆ ಟಿಶ್ಯೂ ಪೇಪರ್ಸ್ ಪಕ್ಕದಲ್ಲೇ ಇಟ್ಕೊಂಬಿಟ್ರೆ ಇದನ್ನೆಲ್ಲ ನೀಟಾಗಿ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಕಾಟನ್ ಬಟ್ಟೆ ಇಟ್ಕೊಂಡ್ರೂ ಆಯಿತು. ದಿನಕ್ಕೆ ನಾನು ಅಷ್ಟೇ ಇಡೀ ದಿನದ್ದು ಒಂದು 4-5 ಬಟ್ಟೆ ಆಗುತ್ತೆ. ರಾತ್ರಿ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಣಗಿಸ್ಬಿಡ್ತೀನಿ, ಮತ್ತು ನಾಳೆ ಅಷ್ಟೊತ್ತಿಗೆ ಡ್ರೈ ಆಗೋಗಿರುತ್ತೆ, ಮತ್ತೆ ಯೂಸ್ ಮಾಡ್ಕೋತೀನಿ. ಸೊ ಕಿಚನಲ್ಲಿ ಯೂಸ್ ಮಾಡ್ಕೊಳ್ಳೋ ಅಂಥ ಬಟ್ಟೆನೂ ಕೂಡ ತುಂಬಾ ಹೈಜೀನಾಗಿ ಮೇಂಟೈನ್ ಮಾಡ್ಕೋಬೇಕು. ನಾವು ಅಲ್ಲೆಲ್ಲ ಸ್ಲ್ಯಾಬಲ್ಲೆಲ್ಲ ಏನೇನೋ ಯೂಸ್ ಮಾಡ್ತಾ ಇರ್ತೀವಿ, ಆ ಸ್ಲ್ಯಾಬ್ನ ಡೈಲಿ ವಾಶ್ ಮಾಡಲೇಬೇಕು. ಅದರಲ್ಲಂತೂ ಕಾಂಪ್ರಮೈಸ್ ಮಾಡ್ಕೊಳ್ಳೇಬಾರ್ದು. ಏಕೆಂದರೆ ಕಿಚನ್ನು ಅಂದರೆ ಹೆಲ್ತ್ ರಿಲೇಟೆಡ್ಡು. ನಮ್ಮ ಹೆಲ್ತ್ ಡಿಪೆಂಡ್ ಆಗಿರೋದೇ ಕಿಚನ್ನು, ಫುಡ್ ಐಟಮ್ಸ್ ಮೇಲೆ. ಆದಷ್ಟು ಯಾವುದೇ ರಿಸ್ಕ್ ಇಲ್ಲದೆ ಸೋಂಬೇರಿತನ ಮಾಡ್ದೇ ಅದನ್ನು ಆದಷ್ಟು ಡೈಲಿ ವಾಶ್ ಮಾಡಬೇಕು. ಆದಷ್ಟು ಆದರೆ ಬಿಸಿನೀರಲ್ಲಿ ವಾಶ್ ಮಾಡಿದ್ರೆ ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ನಾವು ಅಡುಗೆ ಮಾಡೋ ಟೈಮಲ್ಲಿ ಸೌಟ್ಗಳನ್ನ ಯೂಸ್ ಮಾಡಿರ್ತೀವಿ, ಅದನ್ನು ಯಾವಾಗಲೂ ಒಂದು ಪ್ಲೇಟ್ ಮೇಲೇ ಇಡಬೇಕು. ಅದು ಅಭ್ಯಾಸ ಮಾಡ್ಕೊಂಬಿಡ್ಬೇಕು ನಾವು. ಸ್ಟಾರ್ಟಿಂಗ್ ಅನಿಸುತ್ತೆ ಇದೇನಪ್ಪ ಎಲ್ಲ ಪ್ಲೇಟಲ್ಲಿ ಇರಬೇಕು, ಇದೇನು ರೂಲ್ಸ್ ಫಾಲೋ ಮಾಡ್ಕೋಬೇಕು ಅಂತ. ನಾವು ಒನ್ಸ್ ಅದನ್ನು ಡೈಲಿ ಅಭ್ಯಾಸ ಮಾಡ್ಕೊಂಡು ಹೋಗ್ಬಿಟ್ರೆ ಆಟೋಮೆಟಿಕ್ಕಾಗಿ ನಮಗೆ ಅವೇರ್ನೆಸ್ ಇಲ್ಲದೇ ನಾವು ಒಂದು ಪ್ಲೇಟ್ ತೊಗೊಂಡು ಅದರಲ್ಲೇ ಇಟ್ಬಿಟ್ಟಿರ್ತೀವಿ. ಅನ್ನದ ಸೌಟು, ಸಾರಿನ ಸೌಟು, ಪಲ್ಯದ ಸೌಟು ಎಲ್ಲನೂ ಸೇರಿಸಿ ಒಂದು ಪ್ಲೇಟಲ್ಲಿ ಇಟ್ಬಿಡಬೇಕು. ನಾವೇನಾದ್ರು ಮಿಕ್ಸ್ ಮಾಡ್ತೀವೋ ಅದೇ ಪ್ಲೇಟ್ ಮೇಲೆ ಇಡಬೇಕು. ಎಲ್ಲೋ ಇಟ್ಟರೆ ಮತ್ತೆ ಅದು ಗಲೀಜಾಗುತ್ತೆ, ಮತ್ತೆ ವೈಪ್ ಮಾಡಬೇಕು. ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಷ್ಟ. ಇಡೋಕ್ಕೆ ಎಷ್ಟೊತ್ತು ಟೈಮ್ ತೊಗೊಳುತ್ತೆ? ಪ್ಲೇಟ್ ತೊಗೊಳಕ್ಕೆ ಒಂದು 2 ಸೆಕೆಂಡು, ಸ್ಪ್ಯಾಚುಲ ಇಡೋಕ್ಕೆ ಒಂದು 2 ಸೆಕೆಂಡು. ಸೊ ಎಲ್ಲ ಸೇರಿಸಿದ್ರು ಕೂಡ 4-5 ಸೆಕೆಂಡಲ್ಲಿ ಮುಗಿದೋಗುತ್ತೆ. ನೆಕ್ಸ್ಟ್ ಬಂದು ನಾವು ಚಾಪಿಂಗ್ ಬೋರ್ಡ್ ಯಾವಾಗಲೇ ಯೂಸ್ ಮಾಡಿಕೊಂಡ್ರು ಇಮಿಡಿಯೇಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಅದೊಂದು ರೂಲ್ಸ್ ಥರನೇ ಫಾಲೋ ಮಾಡಿ. ಅದಾದಷ್ಟು ಇಟ್ಟಷ್ಟು ಕೂಡ, ಈಗ ಒಂದು ಚಾಪಿಂಗ್ ಬೋರ್ಡ್ ಯೂಸ್ ಮಾಡಿರ್ತೀವಿ, ವುಡನ್ದಿರ್ಬೋದು ಅಥವಾ ಯಾವುದೋ ಒಂದು ಫೈಬರ್ ಮೆಟೀರಿಯಲ್ ಇರ್ಬೋದು, ಚಾಪ್ ಮಾಡಿರ್ತೀವಿ ಅಂದರೆ ಅದ್ರ ಮೇಲೆ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳ್ತೀವಿ. ಯಾಕೆಂದರೆ ಸೊಪ್ಪು, ತರಕಾರಿ ಎಲ್ಲ ಕಟ್ ಮಾಡಿರ್ತೀವಿ, ಇದೆಲ್ಲ ಬ್ಯಾಕ್ಟೀರಿಯಾನ ಕರೀತಾ ಇರುತ್ತೆ ಬಂದು ಅಟ್ಯಾಕ್ ಮಾಡು ನನ್ನನ್ನು ಅಂತ. ಅದಕ್ಕೆ ಆದಷ್ಟು ಅದನ್ನು ಇಮಿಡಿಯೇಟಾಗಿ ತುಂಬ ಏನಾದರೂ ಬೆಂಡೆಕಾಯಿ ಅಂಥದ್ದೆಲ್ಲ ಕಟ್ ಮಾಡಿದ್ದೀರಾ ಅಂದರೆ ಸೋಪ್ ಹಾಕಿ ಸ್ವಲ್ಪ ಸ್ಕ್ರಬ್ಬರಲ್ಲಿ ತಿಕ್ಬಿಟ್ಟು ವಾಶ್ ಮಾಡುವಂಥದ್ದು. ಇಲ್ಲ ಸಿಂಪಲ್ಲಾಗಿ ಒಂದು ಆನಿಯನ್ ಕಟ್ ಮಾಡಿದ್ದೀವಿ, ಏನೋ ಕಟ್ ಮಾಡಿದ್ದೀವಿ ಅಂತ ಟೊಮ್ಯಾಟೋದೆಲ್ಲ ಸ್ವಲ್ಪ ನೀರು ಹಾಕಿ ಈ ಥರ ಸ್ಕ್ರಬ್ಬರಲ್ಲಿ ಇದು ಮಾಡಿಬಿಟ್ರೆ ಸಾಕು, ಸೋಪೇ ಬೇಕು ಅಂತ ಏನಾಗಲ್ಲ. ಆಮೇಲೆ ಒನ್ಸ್ ಎಲ್ಲ ಕೆಲಸ ಮುಗಿದ್ಮೇಲೆ ಲಾಸ್ಟಲ್ಲಿ ಬೇಕಾದರೆ ನೀವು ಸೋಪ್ ಹಾಕಿ ತಿಕ್ಕೊಂಡ್ರೆ ಇಡೀ ದಿನ ಆದಮೇಲೆ ಸೋಪ್ ಹಾಕಿ ತೊಳೆದು ಬಿಟ್ಟರೆ ಆಗೋಗುತ್ತೆ, ನೀಟಾಗಿ ಇದ್ಬಿಡುತ್ತೆ. ಸೊ ಇದೂ ಅಷ್ಟೇ ಒಂದು 5-6 ಸೆಕೆಂಡ್ ಕೆಲಸ. ಆಮೇಲೆ ಅದನ್ನು ನೀಟಾಗಿ ನಿಲ್ಲಿಸ್ಬೇಕು, ಮಲಗಿಸಿರಬಾರ್ದು. ಆದಷ್ಟು ಚಾಪಿಂಗ್ ಬೋರ್ಡ್ನ ಒಂದು ನಿಲ್ಲಿಸಿದ್ರೆ ಅದು ನೀರೆಲ್ಲ ಸೋರ್ ಹೋಗುತ್ತೆ. ಇದೆಲ್ಲ ಸೇರಿಸಿ ಒಂದು 10 ಸೆಕೆಂಡಲ್ಲಿ ಆರಾಮಾಗಿ ಮುಗಿದೋಗುತ್ತೆ. ನೆಕ್ಸ್ಟ್ ಬಂದು ಸ್ಪೂನ್ಸ್ ಯೂಸ್ ಮಾಡ್ತಾ ಇರ್ತೀವಿ.
ಸಕ್ಕರೆ ಹಾಕ್ಕೊಳ್ಳೋಕ್ಕೆ ಮತ್ತು ಏನದು ಉಪ್ಪನ್ನು ಹಾಕ್ಕೊಳ್ಳೋಕ್ಕೆ, ಖಾರದ ಪುಡಿ, ಅದರಲ್ಲೇ ಸ್ಪೂನ್ಸ್ ಇರುತ್ತೆ. ಕೆಲವು ಸತಿ ಎಕ್ಸ್ಟ್ರಾ ಏನಾದ್ರು ಸ್ಪೂನ್ಸ್ ಯೂಸ್ ಮಾಡ್ತಾಯಿರ್ತೀವಿ. ಇಲ್ಲಾಂದರೆ ಟೀನ ಕಲಸೋಕ್ಕೆ, ಇಂಥ ಸಣ್ಣ ಪುಟ್ಟದಕ್ಕೂ ಕೂಡ ಸ್ವಲ್ಪ ಸ್ಪೂನ್ಸ್ನ ಯೂಸ್ ಮಾಡ್ತಿರ್ತೀವಿ. ಇಮಿಡಿಯೇಟಾಗಿ ಅದಕ್ಕೂ ಅಷ್ಟೇ ಸ್ಪೂನ್ಸ್ನ ಏನೋ ಸೋಪ್ ಹಾಕಿ ತೊಳಿಬೇಕು ಅಂತ ನೆಸೆಸಿಟಿ ಇರಲ್ಲ. ಅನ್ಲೆಸ್ ನಾವು ಏನೋ ಒಂದು ಜಿಡ್ಡಿನ ಪದಾರ್ಥ, ಈಗ ನಾವು ತಿಂಡಿ ತಿನ್ನೋಕ್ಕೆ ಯೂಸ್ ಮಾಡಿರ್ತೀವಿ, ತಿಂಡಿಯಲ್ಲಿ ಆಯಿಲ್ ಕಂಟೆಂಟ್ ಇರುತ್ತೆ, ಜಿಡ್ಡಿನ ಅಂಶ ಇದೆ ಅಂದರೆ ಸ್ವಲ್ಪ ಸೋಪ್ ಹಾಕಿ ನೀಟಾಗಿ ತೊಳಿಬೇಕಾಗುತ್ತೆ. ಇಲ್ಲ ಅಂದರೆ ಜಸ್ಟ್ ನೀರಲ್ಲಿ ವಾಶ್ ಮಾಡಿದ್ರು, ಟೀಯಲ್ಲಿ ಮಿಕ್ಸ್ ಆಗಿರುತ್ತೆ, ಟೀಯಲ್ಲಿ ಏನು ಆಯಿಲ್ ಕಂಟೆಂಟ್ ಇರುತ್ತೆ, ಜಸ್ಟ್ ನೀರಲ್ಲಿ ವಾಶ್ ಮಾಡಿಬಿಟ್ಟು ನೀಟಾಗಿ ಎತ್ತಿಟ್ಬಿಟ್ರೆ ಅದ್ರ ಕೆಲಸನ ಹೋಗುತ್ತೆ. ನೆಕ್ಸ್ಟು ಮಕ್ಕಳಿಗೇನು ಕಲಿಸ್ಬೇಕು ಅಂದರೆ, ಬಂದಿದ ತಕ್ಷಣ ಲಂಚ್ ಬಾಕ್ಸ್ನ ಕಿಚನ್ನಲ್ಲೇ ಇಡಬೇಕು, ಅಥವಾ ನೀವು ಯಾವ ಪ್ಲೇಸಲ್ಲಿ ಹೇಳಿರ್ತೀರ ಆ ಪ್ಲೇಸಲ್ಲೇ ಇಡಬೇಕು. ಅವರು ಹಾಲಲ್ಲಿ ಎಲ್ಲೋ ಬಿಸಾಕ್ಬಿಡೋದು, ಸೋಫಾ ಮೇಲೆ ಬಿಸಾಕೋದು, ಮತ್ತು ಸಾಕ್ಸ್ ಎಲ್ಲೋ ಬಿಸಾಕೋದು, ಶೂಸ್ ಎಲ್ಲೋ. ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಡಿಸಿಪ್ಲಿನ್ ಹೇಳ್ಕೊಡ್ತಾ ಬಂದರೆ ನಮ್ಮ ಬರ್ಡನ್ನು ಕಡಿಮೆ ಆಗುತ್ತೆ, ಅವರೂ ಒಂದು ಡಿಸಿಪ್ಲಿನ್ ಲೈಫ್ನ ಲೀಡ್ ಮಾಡೋಕ್ಕೆ ಸಾಧ್ಯ. ದೊಡ್ಡವರಾದಮೇಲೆ ಡಿಸಿಪ್ಲಿನ್ ಹೇಳ್ಕೊಡೋಕ್ಕೆ ತುಂಬಾ ಕಷ್ಟ. ಆದ್ದರಿಂದ ಲಂಚ್ ಬಾಕ್ಸ್ನ ಎಲ್ಲಿಡಬೇಕು, ಆಮೇಲೆ ಲಂಚ್ ಬ್ಯಾಗಲ್ಲಿ ಲಂಚ್ ಬಾಕ್ಸ್ ಹಾಗೇ ಇರುತ್ತೆ, ಅದನ್ನು ತೆಗೆದು ಸಿಂಕಲ್ಲಿ ಹಾಕಬೇಕು. ಆದಷ್ಟು ಆದರೆ ಲಿಡ್ನ ಓಪನ್ ಮಾಡಿ ಏನಾದರೂ ಕರಿಬೇವಿನ ಸೊಪ್ಪು ಅದು ಇದೆ ಅದನ್ನು ಡಸ್ಟ್ಬಿನ್ಗೆ ಹಾಕಿ, ಒಂದು 3rd 4th ಬಂದಿದ ತಕ್ಷಣ ಇದನ್ನು ಅವ್ರಿಗೆ ಅಭ್ಯಾಸ ಮಾಡ್ಕೊಂಡು ಬಿಡಬೇಕು. ಅವ್ರಿಗೂ ಅನಿಸುತ್ತೆ ಬಂದಿದ ತಕ್ಷಣ ನಾನು ಹಿಂಗಂಗೆ ಬಿಸಾಕಬಾರ್ದು ಲಂಚ್ ಬ್ಯಾಗ್ ಇಲ್ಲಿ ಇಟ್ಬಿಟ್ಟು ಲಂಚ್ ಬಾಕ್ಸು ಸಿಂಕಲ್ಲಿ ಹಾಕಿ ಏನಾದರೂ ವೇಸ್ಟ್ ಇದ್ದರೆ ಡಸ್ಟ್ಬಿನ್ಗೆ ಹಾಕಬೇಕು ಅಂತ ಅವ್ರಿಗೂ ಅನಿಸುತ್ತೆ. ಸೊ ಆ ಥರ ಅದನ್ನು ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಬಂದು ಸ್ಕೂಲ್ ಬ್ಯಾಗು ಎಲ್ಲಂದರಲ್ಲೇ ಬಿಸಾಕಬಾರ್ದು. ಬಂದಿದ ತಕ್ಷಣ ಸ್ಕೂಲ್ ಬ್ಯಾಗ್ ಎಲ್ಲಿಡಬೇಕು, ಸಾಕ್ಸ್ ಎಲ್ಲಿ ಹಾಕಬೇಕು, ವಾಷಿಂಗಿಗೆ ಎಲ್ಲಿ ಹಾಕಬೇಕು, ಯೂನಿಫಾರ್ಮ್ ಎಲ್ಲಿಗೆ ವಾಷಿಂಗ್ ಹಾಕಬೇಕು, ಇದೆಲ್ಲ ಮಕ್ಕಳಿಗೆ ನಾವು ತೋರಿಸ್ಕೊಟ್ರೆ ಒಂದು 2-3 ದಿನ ಆದಮೇಲೆ ಅವ್ರು ಅದನ್ನು ಫಾಲೋ ಮಾಡ್ತಾರೆ, ಅಲ್ಲೇ ಹೋಗಿ ಇಡ್ತಾರೆ. ಆಮೇಲೆ ಇಲ್ಲ ನೀವು ಸ್ಟ್ರಿಕ್ಟಾಗಿ ಸ್ವಲ್ಪ ಪನಿಷ್ಮೆಂಟ್ ಕೊಡ್ತೀನಿ ನಾನು, ಹಾಗೆ ಸ್ವಲ್ಪ ಸ್ಟ್ರಿಕ್ಟಾಗಿ ಹೇಳಿದ್ರೆ ಅದನ್ನು ಫಾಲೋ ಮಾಡೇ ಮಾಡ್ತಾರೆ. ಫಾಲೋ ಮಾಡಿದ್ದಾರೆ ಅಂದರೆ ಸ್ವಲ್ಪ ರಿವಾರ್ಡ್ಸ್ ಏನೋ ಕೊಡೋದು, ಅವ್ರಿಗೆ ಇಷ್ಟ ಆಗಿರೋಂಥ ಫೇವ್ರೆಟ್ ಐಟಮ್ಸ್ ಮಾಡ್ಕೊಳ್ಳೋವಂಥದ್ದು, ಈ ಥರ ಎಲ್ಲ ಮಾಡ್ಕೊಂಬಿಟ್ರೆ ಅವರು ಫಾಲೋ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಬಂದು ಎಲ್ಲೆಲ್ಲಿ ಗ್ಲಾಸ್ ಐಟಮ್ಸ್ ಇದೆ ಅಲ್ಲೆಲ್ಲ ಸ್ವಲ್ಪ ವೈಪ್ ಮಾಡ್ಕೊಳ್ಳೋವಂಥದ್ದು. ಒಂದು ಡ್ರೈ ಬಟ್ಟೆ ತೊಗೊಂಡು ಆಗಾಗ ಅಲ್ಲೇ ಏನಾದ್ರು ಕಾಲಿನ್ ಏನಾದರೂ ಇಟ್ಕೊಂಡು, ಅದು ಎಸ್ಪೆಷಲಿ ಶೋಕೇಶಲ್ಲಿ ಗ್ಲಾಸ್ ಎಲ್ಲ ಇರುತ್ತೆ, ಮತ್ತು ಕಿಚನ್ನಲ್ಲಿ ಕ್ಯಾಬಿನ್ಸು, ಇದನ್ನೆಲ್ಲ ನೀಟಾಗಿ ಅಲ್ಲೇ ಸ್ಪ್ರೇ ಮಾಡಿಕೊಂಡು ಕಿಚನಲ್ಲಿ DIY ಮಾಡ್ಕೋಬೋದು. ಒಂದು ವಿನೆಗರ್ ಯೂಸ್ ಮಾಡಿಕೊಂಡು ಡಿಶ್ ವಾಷಿಂಗು ಸ್ವಲ್ಪ ನೀರು, ಈ ಥರ ಎಲ್ಲ ಇದೊಂದು ಕಾಂಬಿನೇಷನ್. ಇಲ್ಲ ಬರೀ ಡಿಶ್ ವಾಷಿಂಗು ನೀರು, ಇಲ್ಲ ಬರೀ ವಿನೆಗರು ನೀರು, ಈ ಥರ ಯಾವುದೋ ಒಂದು ಕಾಂಬಿನೇಷನ್ನ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡು ಒಂದು 10 ಸೆಕೆಂಡ್ ಸುಮ್ಮನೆ ಹಂಗೆ ಒರೆಸ್ಬಿಟ್ರೆ, ಸುಮ್ಮನೆ ಅಲ್ಲಿ ಏನೋ ಟೀ ಕುದೀತಾ ಇರುತ್ತೆ, ಸುಮ್ಮನೆ ನಿಂತ್ಕೊಳ್ಳೋ ಬದಲು ಅಲ್ಲೇನೋ ಕೆಟಲ್ ಸ್ವಲ್ಪ ಏನೋ ಎಣ್ಣೆ ಜಿಡ್ಡಾಗಿತ್ತು ಅದನ್ನೆಲ್ಲ ತಿಕ್ಕಿ ಇಟ್ಬಿಡೋದು. ಸೋಪ್ ಆಮೇಲೆ ಉಪ್ಪಿಂದು ಬಾಕ್ಸ್ ಏನೋ ಇದಾಗಿತ್ತು, ಯಾವುದೋ ಒಂದು ಬಾಕ್ಸು ಸ್ವಲ್ಪ ಜಿಡ್ಡಾಗಿದೆ, ಅದನ್ನು ನೀಟಾಗಿ ತೊಳ್ಕೊಂಬಿಡೋದು. ಒಂದು 10 ಸೆಕೆಂಡಲ್ಲಿ ಕೆಲಸ ಆಗೋದ್ರೆ 10 ಸೆಕೆಂಡು ಅಂತ ನೋಡ್ಕೊಳಕ್ಕೆ ಹೋದರೆ ಎಷ್ಟೊಂದು ಕೆಲಸ ನಮ್ಗೆ ಅನಿಸೇ ಇರಲ್ಲ ನಾವು ಮಾಡಿರ್ತೀವಿ ಅಂತ, ಕೆಲಸ ಮುಗ್ದೋಗಿರುತ್ತೆ. ಈ ಗ್ಲಾಸಸ್ಸು ಅಷ್ಟೇ, ಗ್ಲಾಸಸ್ ಅಂದರೆ ಅದ್ರ ಮೇಲೆ ಧೂಳು ಬಂದೇ ಬರುತ್ತೆ. ಕಿಚನ್ನು ಅಂದರೆ ಎಣ್ಣೆ ಐಟಮು ಅದು ಇದು ಏನಾದರೂ ಒಂದು ಒಗ್ಗರಣೆದು ಅದು ಇದು ಸಿಗ್ಲಿರುತ್ತೆ, ಸ್ವಲ್ಪ ಗಲೀಜಾಗಿರುತ್ತೆ. ಒಂದು ಬಟ್ಟೆ ತೊಗೊಂಡು ಸುಮ್ಮನೆ ಹಂಗೆ ವೈಪ್ ಮಾಡ್ಕೊಂಬಿಟ್ರೆ ನೀಟಾಗಿ ಹಾಗೆ ಏನಾದ್ರು ಸಾಂಗ್ಗಳು ಕೇಳಿಕೊಂಡು, ಈ ಸಾಂಗ್ ಹಾಕಿದ್ರೂ ಒಂದು 10 ಸೆಕೆಂಡ್ ಕೆಲಸನೇ. ನಮಗೆ ಎಂಜಾಯ್ ಮಾಡಿಕೊಂಡು ಮೋಟಿವೇಶನ್ ಆಗಬೇಕು ಅಂದರೆ ನನಗಂತೂ ಸಾಂಗ್ಸ್ ಇರಲೇಬೇಕು. 10 ಸೆಕೆಂಡ್ ನಾನು ಅನ್ಕೋತೀನಿ, ಅಯ್ಯೋ ಅನಿಸುತ್ತೆ ಯಾರು ಆನ್ ಮಾಡ್ತಾರಪ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ. ಬಟ್ ಎಂಥ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ನಾನು ಸಾಂಗ್ನ ಆನ್ ಮಾಡಿಕೊಂಡೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಬಿಡ್ತೀನಿ. ಅದೊಂದು 10 ಸೆಕೆಂಡ್ ಹಿಡಿಸುತ್ತೆ. ನೆಕ್ಸ್ಟ್ ಬಂದು ಬುಕ್ಸು, ಈ ಮಕ್ಕಳಿದ್ದಾರೆ ಅಂದರೆ ಬುಕ್ಸು ಮತ್ತು ಬಟ್ಟೆಗಳು, ಪಾತ್ರೆ, ಇದಿಷ್ಟು ಮೇಂಟೈನ್ ಮಾಡ್ಕೊಂಬಿಟ್ರೆ ಅಂತೂ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ. ಯಾವಾಗಲೂ ಅಷ್ಟೇ ನಾನು ಹೇಳೋ ಹಂಗೆ 5 ಸೆಕೆಂಡ್ಸ್ ರೂಲ್ ಫಾಲೋ ಮಾಡ್ಕೋಬೇಕು. ಪಾತ್ರೆ ಒಂದು ಬಿದ್ದುಬಿಡ್ತಾ ಆಗುತ್ತಾ ನಿಮ್ಮ ಕೈಯಲ್ಲಿ ಎನರ್ಜಿ ಇದ್ದರೆ ಪ್ಲೀಸ್ ಅದನ್ನು ತೊಳೆದಾಕ್ಬಿಡಿ. ಪಾತ್ರೆ ಬಿದ್ದುಬಿಟ್ಟು ಅದು ಅರ್ಧ ಮುಕ್ಕಾಲು ಗಂಟೆ ತೊಳೆದ್ರೂ ಖಾಲಿ ಆಗೋಲ್ಲ, ಆ ಲೆವೆಲ್ ಗುಡ್ಡೆ ಪಾತ್ರೆ ಆಗೋಗಿರುತ್ತೆ. ಸಣ್ಣ ಪುಟ್ಟದು ಈ ಥರ ನಾನು ಚಾಪಿಂಗ್ ಬೋರ್ಡು, ಸ್ಪೂನ್ಸು ಅದೆಲ್ಲ ಹೇಳಿದ್ನಲ್ಲ, ಆದಷ್ಟು ಹಗಲೇ ವಾಶ್ ಮಾಡ್ಕೊಂಬಿಟ್ರೆ ಎಷ್ಟೋ ಕೆಲಸ ತಪ್ಪುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಇವತ್ತಿಂದ ಈ ರೂಲ್ಸ್ನ ಫಾಲೋ ಮಾಡಿ. ಯಾವುದೇ ರೂಮಿಂದ ಹೋಗ್ತಾ ಇದ್ದೀವಿ ನಾವು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ರೂಮಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಬೇರೆ ರೂಮಿಂದ ಏನಾದ್ರು ಐಟಮ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ. ಒಂದು ಐಟಮ್ ಕೈಯಲ್ಲಿ ಇಟ್ಕೊಂಡೇ ಹೋಗಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದೇನು ಅಂದರೆ, ಈಗ ನಾನು ರೂಮಲ್ಲಿ ನೀರು ಕುಡಿದು ಗ್ಲಾಸಲ್ಲೇ ಇಟ್ಟಿರ್ತೀನಿ, ನಾನು ಆ ರೂಮ್ನ ಬಿಡಬೇಕಾದ್ರೆ ಆ ಗ್ಲಾಸ್ನ ಎತ್ಕೊಂಡು ಹೋಗ್ಬಿಡ್ಬೇಕು, ಇಲ್ಲಾಂದರೆ ಅದಲ್ಲೇ ಇರುತ್ತೆ. ಏನಾದ್ರು ಬಾಟ್ಲಿದೆ, ಇಲ್ಲಾಂದರೆ ಕಿಚನಲ್ಲೇ ಇದನ್ನು ಮಕ್ಕಳು ಆಡ್ತಾ ನಮ್ಮ ಮನೇಲಂತೂ ಬಾಚಣಿಕೆ ಎಲ್ಲ ಕಿಚನಲ್ಲಿ ಬಂದಿರುತ್ತೆ. ಸೊ ಅದನ್ನೆಲ್ಲ ನಾನು
ನೋಡ್ತಾ ಇರ್ತೀನಿ. ಈಗಂತೂ ತುಂಬ ಡಿಸಿಪ್ಲಿನಾಗಿ ಹೇಳ್ಬಿಟ್ಟಿದ್ದೀನಿ, ಯಾವ ವಸ್ತು ಎಲ್ಲಿ ತೊಗೋತೀರೋ ಅಲ್ಲೇ ಇಟ್ಬಿಡ್ಬೇಕು ನೀವು, ಇಲ್ಲ ಅಂದರೆ ನಿಮಗೆ ಡಬಲ್ ಪನಿಷ್ಮೆಂಟ್ ಸಿಕ್ಬಿಡುತ್ತೆ ಅಂತ ಸಿಟಪ್ಸ್ ಮಾಡಿಸ್ತೀನಿ. ಇದೆಲ್ಲ ಬಂದು ಸಿಟಪ್ಸ್ ಏನು ಗೊತ್ತಾ, ನೀವು ಬೇಕಾದ್ರೆ ನೋಡಿ, ಅವ್ರಿಗೆ ಮೆಮೊರಿ ಜಾಸ್ತಿ ಆಗುತ್ತಂತೆ. ನಾನು ಎಲ್ಲೋ ಓದಿದ್ದೆ, ಅದಕ್ಕೇ ಈ ಥರ ಒಂದು 10 ಸಿಟಪ್ಸ್ ಮಾಡಿಸ್ಬಿಡ್ತೀನಿ. ಅವ್ರಿಗೊಂದು ಭಯ ಬರುತ್ತೆ, ಇಲ್ಲಪ್ಪ ನಾವು ಎಲ್ಲಿ ಏನು ತೊಗೋತೀವೋ ಅಲ್ಲೇ ವಾಪಸ್ ಇಟ್ಬಿಡ್ಬೇಕು ಅಂತ ಭಯ ಬಂದ್ಬಿಡುತ್ತೆ. ಆ ಥರ ನೀವು ಯಾವಾಗಲೇ ರೂಮಿಂದ ಹೊರಗಡೆ ಹೋಗ್ತೀರಾ ಅಂದರೆ ಏನಾದರೂ ಆ ರೂಮ್ಗೆ ಸಂಬಂಧ ಪಡೆದಿರೋಂಥ ವಸ್ತುಗಳಿದೆಯಾ, ಇದ್ದರೆ ಅದನ್ನು ತೊಗೊಂಡೋಗಿ ಎಲ್ಲಿ ಸೇರಿಸ್ಬೇಕು ಅಲ್ಲಿಗೆ ಸೇರಿಸ್ಬಿಡ್ಬೇಕು. ನೆಕ್ಸ್ಟ್ ಬಂದು ಬೆಡ್ ಸ್ಪ್ರೆಡ್ಡು. ಎಷ್ಟು ಸುಕ್ ಮಾಡಿರ್ತಾರೆ, ಬೆಳಗ್ಗೆ ಎಷ್ಟೇ ಬೆಡ್ ನೀಟಾಗಿ ಮಾಡಿದರೂ ಕೂಡ ಬೆಡ್ಶೀಟ್ ಎಲ್ಲ ಸುಕ್ಕಾಗಿರುತ್ತೆ. ಆ ಬೆಡ್ ಸ್ಪ್ರೆಡ್ನ ನೀಟಾಗಿ ಮಾಡುವಂಥದ್ದು. ಎದ್ದಿದ ತಕ್ಷಣ ಬೆಡ್ಶೀಟ್ಸ್ನ ನೀಟಾಗಿ ಮಡ್ಚಿಡೋಕ್ಕೆ ಎಷ್ಟೊತ್ತು ಬೇಕಾಗುತ್ತೆ, 5ರಿಂದ 8 ಸೆಕೆಂಡ್ ಮ್ಯಾಕ್ಸಿಮಮ್, ತುಂಬ ಹೆವಿ ಅಂದರೆ 10 ಸೆಕೆಂಡು. ಸೊ ನೋಡಿದ್ರಲ್ಲ, ಈ 10 ಸೆಕೆಂಡ್ಗೆ ಕೆಲಸ ಮಾಡ್ತಾ ಹೋದರೆ ಮನೆ ತುಂಬಾ ನೀಟಾಗಿರುತ್ತೆ. ಮೇಂಟೈನ್ ಮಾಡೋದು ಈಸಿ, ಡೀಪ್ ಕ್ಲೀನಿಂಗ್ ಮಾಡೋದು ತುಂಬಾ ಈಸಿ. ಡೀಪ್ ಕ್ಲೀನಿಂಗ್ ಮಾಡೋ ನೆಸೆಸಿಟಿ ಒನ್ಸ್ ಇನ್ 3 ಮಂತ್ಸ್ 4 ಮಂತ್ಸ್ ಇಡಿಸುತ್ತೆ ಅಷ್ಟೇ. ಯಾಕೆಂದರೆ ನಾವು ಡೈಲಿ ಮೇಂಟೈನ್ ಮಾಡ್ತಾನೆ ಇರ್ತೀವಿ. ನಾವು ಆದಷ್ಟು ನಾವೇ ಬರ್ಡನ್ ತೊಗೊಳ್ತೇನೆ, ಮಕ್ಕಳಿಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಅವ್ರ ಸ್ಟ್ರೇನ್ ಪ್ರಕಾರ ನಾವು ಅವ್ರಿಗೂ ಟ್ರೈನ್ ಮಾಡ್ತಾಯಿದ್ರೆ. ತುಂಬ ಅವ್ರಿಗೆ ಬರ್ಡನ್ ಇದೆ, ಹೊರಗಡೆನೇ ಇದ್ದರೆ ತುಂಬ ಮನೇಲಿ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಮಿಲ್ಟ್ರಿ ಜರ್ನಲ್ ರೂಲ್ಸ್ನ ಹಾಕದೆ, ಕಂಡೀಷನ್ಸ್ನ ಅರ್ಥ ಮಾಡಿಕೊಂಡು, ಸಿಚುವೇಶನ್ಸ್ನ ಅರ್ಥ ಮಾಡಿಕೊಂಡು ಅವ್ರಿಗೂ ಸ್ವಲ್ಪ ಟ್ರೈನ್ ಮಾಡ್ಕೊತ, ಎಸ್ಪೆಷಲಿ ಮಕ್ಕಳದ್ದು ಹೆಲ್ಪ್ ತೊಗೋಬೋದು ನಾವು. ಆ ಥರ ತೊಗೊಂಡು ಮ್ಯಾನೇಜ್ ಮಾಡ್ತಾಯಿದ್ರೆ ನಮಗೂ ಬರ್ಡನ್ ಇಲ್ಲದೆ ಮನೇನ ಯಾವಾಗಲೂ ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರಲ್ಲ, ಸಾರು ಮಾಡಿದ್ದೀನಿ, ಬಿಸಿ ಬಿಸಿ ಸಾರಾಯಿತು, ಮೊಟ್ಟೆ ಸಾರು ಮತ್ತು ಮುದ್ದೆ ಮಾಡಿದ್ದೀನಿ. ಎಷ್ಟು ಬಿಸಿ ಮುದ್ದೆ ಅಂದರೆ ನನಗೆ ಇದೊಂಥರ ಇಷ್ಟ ಆಗ್ತಾಯಿದೆ. ಬೆಳಗ್ಗೆನೇ ತಿಂದುಬಿಟ್ರೆ ಈ ಥರ ಹೆವಿ ಇದೆ ಆ್ಯಕ್ಚುಲಿ, ರಾಗಿ ಇದು ಮಾಡಿರ್ತೀವಲ್ಲ ಅದು ಸ್ವಲ್ಪ ಹೆವಿ, ಸಂಜೆ ಅಷ್ಟೊತ್ತಿಗೆ ನೀಟಾಗಿ ಡೈಜೆಷನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಈ ರೀತಿಯೇ ಸಪೋರ್ಟ್ ಮಾಡ್ತಾಯಿರಿ, ಮತ್ತು ಕಮೆಂಟ್ ಮಾಡಿ ಏನೇ ಅಭಿಪ್ರಾಯ ಇದ್ದರೂ. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ರೀತಿ ರೆಡಿಯಾಗಿದ್ದೆ. ಆಮೇಲೆ ಕಾಲೇಜಲ್ಲಿ ವರ್ಕೆಲ್ಲ ಮುಗಿಸ್ಕೊಂಡು ಈಗ ಸಂಜೆ ಮತ್ತೆ ಕ್ಲಾಸಿಗೆ ಪ್ರಿಪೇರ್ ಆಗ್ತಾಯಿದ್ದೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.